ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನ ಈ ಜಿಲ್ಲೆಗೆ ತಂದುಕೊಟ್ಟಿರುವಂತಹ ಒಂದು ಸಂತೃಪ್ತಿ ನನ್ನಲ್ಲಿದೆ. ಈ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜ್ ಮಾಡಬೇಕಾಗಿತ್ತು, ಮಾಡಿದ್ದೀನಿ. ಈ ಜಿಲ್ಲೆಯ ನಮ್ಮ ರೈತರು ಹಾಲು ಉತ್ಪಾದಕರಿಗೆ ಹಾಲು ಒಕ್ಕೂಟ ತರಬೇಕಾಗಿತ್ತು, ಹಠ ಮಾಡಿ ಹೋರಾಟ ಮಾಡಿ ಕಾನೂನು ಹೋರಾಟ ಮಾಡಿ ಅಂತಿಮವಾಗಿ ನಾನು ತಂದಿದ್ದೀನಿ. ಆ ಸಂತೃಪ್ತಿ ಇದೆ. ನಿಮ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ದೀರಲ್ಲ, ಇದನ್ನ ಏನಾದ್ರೂ ಮಾಡಿ ಕೋಲಾರಕ್ಕೆ ಹಾಕ್ಬೇಕು ಅಂತ ಹೋರಾಟ ಮಾಡಿದಂತವ್ರು ಪುಣ್ಯಾತ್ಮ. ಕಾನೂನು ಹೋರಾಟ ಮಾಡಿ ಅಲ್ಲೇ ಇರ್ಲಿ ಕೋಲಾರದಲ್ಲೇ ಇರ್ಲಿ ಅಂತ ಹೇಳ್ದಂತವ್ರು ಇವತ್ತು ಚಿಮೂಲ್ ಗೆಲ್ತೀವಿ ಅಂತ ಹೇಳ್ತಾರೆ. ಸಂತೋಷ. ರಾಜಕೀಯವಾಗಿ ನೀವು ಗೆಲ್ಬಹುದು. 4-5 ಜನ ಅಧಿಕಾರಿಗಳಿದ್ದಾರೆ, ನಿಮ್ ಸರ್ಕಾರ ಇದೆ, ಇದು ದೊಡ್ಡ ವಿಚಾರ ಅಲ್ಲ. ನನ್ನ ಸರ್ಕಾರ ಬರುತ್ತೆ 2 ವರ್ಷದಲ್ಲಿ. ಈ ಚಿಮೂಲ್ನ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ. ಈ ಚುನಾವಣೆಯನ್ನ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಬಹಳ ಗಂಭೀರವಾಗಿ ನಾನು ತಗೊಂಡಿಲ್ಲ. ಯಾಕೆ ಅಂದ್ರೆ ಇವತ್ತು ಸರ್ಕಾರ ಇದೆ. ಈ ಸಹಕಾರ ಕ್ಷೇತ್ರಗಳಲ್ಲಿ ಗೆಲ್ಸೋರ್ಗು ಅಷ್ಟೇ ನಮ್ಮವರು, ಗೆದ್ಮೇಲೆ ಎಲ್ಲ ಒಂದೇ ಪಾರ್ಟಿನೇ ಇವರು. ಯಾರೀ ಇವ್ರ್ಯಾರ್ರಿ? ನನ್ನ ಫೈಲ್ ಕ್ಲಿಯರ್ ಮಾಡಕ್ ಪ್ರದೀಪ್ ಇವ್ರ ಅಪ್ಪಂದ ಇಲಾಖೆ. ಸರ್ಕಾರದಲ್ಲಿ ನಿಯಮಗಳಿದೆ, ನಿಯಮದ ಪರವಾಗಿ ನಂದು ಮಾಡಬೇಕು, ಇನ್ಯಾರಿಗಾದ್ರೂ ಇದ್ರು ಮಾಡ್ಬೇಕು, ತಪ್ಪಿದ್ರೆ ಮಾಡಕ್ಕಾಗಲ್ಲ. ಹೂ ಇಸ್ ಈ ಟು ಕ್ಲಿಯರ್? ಸರ್ಕಾರ ಅವರಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ, ನೋಡಿದೀನಿ ನಾನು ಯಾರ ಕಾಲು ಹಿಡಿದು ಭಿಕ್ಷೆಗೆ ಹೋಗಿಲ್ಲ ಯಾರ ಮನೆ ಹತ್ರ. ಯಾರು ಹೋಗಿದ್ರು ಒಂದ್ಸಲಿ ಹಿನ್ನೆಲೆ ತಿಳ್ಕೊಳಕ್ ಹೇಳಿ. 100 ಸಲ ಕಾಲು ಹಿಡ್ಕೊಳ್ಳೋದು, 100 ಸಲ ಸಹಾಯಕ್ಕೆ ಬರೋದು, ಮನೆ ಮುಂದೆ 24 ಗಂಟೆ ಕಾಯೋದು, ಈ ರೀತಿಯಲ್ಲಿ ಭಿಕ್ಷೆ ಮಾಡಿ ಜೀವನ ನಡೆಸಿಲ್ಲ ನಾನು. ಸರ್, ತುಮಕೂರಲ್ಲಿ ಮಹಾತ್ಮ ಗಾಂಧಿ ಕ್ರಮಬದ್ಧವಾಗಿ ಮಾಡಿರೋದಕ್ಕೇನೆ ಇದು ರಾಜ್ಯ ಉಚ್ಚ ನ್ಯಾಯಾಲಯ ಇವ್ರ ಮೇಲೆ ಚೀಮಾರಿ ಹಾಕದ ಮೇಲೆ ಇವ್ರು ಒಪ್ಕೊಂಡಿದ್ದು ಸರಿ ಇದೆ ಸ್ವಾಮಿ, ಹಂಗೆ ಮಾಡಿ ಅಂತ. ಮತ್ತೆ ಯಾಕೆ ಒಪ್ಕೊಂಡ್ರು ಅವರು? ಇವ್ರು ಕ್ರಮಬದ್ಧವಾಗಿ ಮಾಡಿದಾರ? ನಮ್ ಕ್ಷೇತ್ರನ 4 ಕ್ಷೇತ್ರಗಳು ಹಂಚಾಕಿದ್ದಾರೆ. ನಿನ್ ನಡೀತಾ ಇದೆ ಅಂತ ಹಿಂಗ್ ಮಾಡಿದ್ಯಾ? ನಾನು ಈ ತರ ಕೆಲಸ ನಾನು ಮಾಡಿಲ್ಲ. ನಾನು ಆ ರೀತಿಯಲ್ಲಿ ಹಗೆತನ ರಾಜಕೀಯವಾಗಿ ಸೇಡ್ ತೀರ್ಸ್ಕೋಬೇಕು ಅಂತ ಮಾಡಿದ್ರೆ ಇವ್ರು MLA ಆಗ್ತಾ ಇರ್ಲಿಲ್ಲ. ಆಗ್ಲೇ ನೋಡಿ, ನಮ್ಮ ಜಿಲ್ಲೆಗಳು ರೇಷ್ಮೆಗೆ, ಹಾಲು ಉತ್ಪಾದನೆಗೆ, ಸಿಲ್ಕ್ ಅಂಡ್ ಮಿಲ್ಕ್ ಇದಕ್ಕೆ ಬಹಳ ಹೆಸರುವಾಸಿ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹಾಲು ಉತ್ಪಾದನೆ ಕಡಿಮೆ ಆಗಿದೆ. ಈ ರೀತಿಯ ಹಸುಗಳನ್ನ ದಾನ ಮಾಡೋದ್ರ ಮೂಲಕ ಮತ್ತೆ ನಾವು ಹಾಲು ಉತ್ಪಾದನೆಯನ್ನ ಹೆಚ್ಚು ಮಾಡ್ಕೋಬೇಕಾಗಿದೆ, ಗುಣಮಟ್ಟವನ್ನ ಹೆಚ್ಚು ಮಾಡ್ಕೊಳ್ಬೇಕಾಗಿದೆ. ನಮ್ಮ ರೈತರಿಗೆ ಇವತ್ತು ಮೂಲ ಕೃಷಿ ಆದಾಯದ ಜೊತೆಗೆ ಇವತ್ತು ತೋಟಗಾರಿಕಾ ಬೆಳೆಗಳು, ಇವತ್ತು ಹೈನುಗಾರಿಕೆ, ರೇಷ್ಮೆ, ಇದೆಲ್ಲ ಕೂಡ ಅನೇಕ ಉಪಕಸಬುಗಳು ಸಮಗ್ರ ಕೃಷಿ ನೀತಿಯಲ್ಲಿ ಇದೆಲ್ಲವನ್ನು ಅಳವಡಿಸ್ಕೊಂಡಾಗ ಅವರ ಆದಾಯ ನಮ್ಮ ಪ್ರಧಾನಮಂತ್ರಿಗಳು ಮೋದಿ ಅವರು ಹೇಳಿರೋ ಹಾಗೆ ದ್ವಿಗುಣ ಆಗುತ್ತೆ, 3 ಪಟ್ಟು ಹೆಚ್ಚು ಕೂಡ ಆಗ್ಲಿಕ್ಕಾಗುತ್ತೆ. ರೈತ ಯಾವತ್ತು ಸಂತೋಷದಿಂದ ಈ ದೇಶದಲ್ಲಿ ಇರ್ತಾನೆ, ಆಗ ನಮ್ಮ ದೇಶನೇ ಇನ್ನು ಈಗೇನು 4ನೇ ಸ್ಥಾನದಲ್ಲಿ ಇದೀವಿ, 2, 3ನೇ ಸ್ಥಾನಕ್ಕೆ ಹೋಗಕ್ಕೆ ಬಹಳ ಸುಲಭ ಆಗ್ತದೆ. ಗೋಹತ್ಯೆ ನಿಷೇಧದ ಬಗ್ಗೆ ನಾನು ನೋಡಿಲ್ಲ ಅವ್ರು ಏನ್ ಹೇಳಿದ್ದಾರೆ. ಆದ್ರೆ ಯಾವ್ದು ನಮ್ಮ ಪುರದಗಡ್ಡೆ ಗ್ರಾಮದಲ್ಲಿ ನಮ್ಮ ಯುವ ಮುಖಂಡರುಗಳು ಸುನಿಲ್ ಅವರು, ರವಿ ಅವರು, ನಮ್ಮ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಇದು ಒಳ್ಳೆ ಕಾರ್ಯಕ್ರಮ ಆಗಿದೆ. ಇವತ್ತು ಗೋದಾನ ಮಾಡುವಂತ ಕಾರ್ಯಕ್ರಮ ಆಗಿದೆ. ಇವತ್ತು ಸುಮಾರು ಈ ಗ್ರಾಮದ ಅರ್ಧದಷ್ಟು ಜನರಿಗೆ, ಕುಟುಂಬಗಳಿಗೆ ಉಚಿತವಾಗಿ ಗೋದಾನವನ್ನ ಮಾಡಿ ಇವತ್ತು ಸಂಸ್ಕಾರವನ್ನ ಮೆರೆದಿದ್ದಾರೆ, ಸಂಸ್ಕೃತಿಯನ್ನ ಗಟ್ಟಿ ಮಾಡುವಂತ ಕೆಲಸ ಮಾಡಿದ್ದಾರೆ ನಮ್ಮ ದೇಶದ. ತಮಗೆಲ್ಲ ಗೊತ್ತಿರೋಂಗೆ ಗೋದಾನ ಎಲ್ಲ ದಾನಗಳಿಗಿನ್ನ ಒಂದು ಸರ್ವಶ್ರೇಷ್ಠ ದಾನ ಆಗಿದೆ. ಯಾಕೆಂದ್ರೆ ಹಸು ಎಂತ ಪ್ರಾಣಿ ಅಂತಂದ್ರೆ ಏನು ಕೇಳಲ್ಲ, ಜಗಳ ಮಾಡಲ್ಲ, ಬೇಡದಿಲ್ಲ, ಬರೀ ಕೊಡೋದೆ, ತ್ಯಾಗದ ಪ್ರತೀಕ ಹಸು. ಬರೀ ಕೊಡೋದೆ, ಹಾಲು ಕೊಡುತ್ತೆ, ಇವತ್ತು ಮೊಸರು ಕೊಡುತ್ತೆ, ತುಪ್ಪ ಕೊಡುತ್ತೆ, ಬೆಣ್ಣೆ ಕೊಡುತ್ತೆ, ರೈತನಿಗೆ ಸಗಣಿ ಕೊಡುತ್ತೆ, ರೈತನಿಗೆ ಗೋಮೂತ್ರ ಕೊಡ್ತದೆ. ಆ ಗೋಮೂತ್ರ ಇವತ್ತು ಎಷ್ಟೋ ಔಷಧಿಗಳಿಗೆ ಇವತ್ತು ಅದನ್ನು ಉಪಯೋಗ ಮಾಡುವಂತ
ಇವತ್ತು ವ್ಯವಸ್ಥೆ ಇದೆ. ಹಾಗಾಗಿ ಗೋಮಾತೆಯ ಸೇವೆಯ ಜೊತೆಗೆ ಇವತ್ತು ಬದುಕು ಕಟ್ಟಿಕೊಡುವಂತ ಕೆಲಸ ಇವತ್ತು ಈ 35 ಕುಟುಂಬಗಳಿಗೆ ಏನೋ ಇವತ್ತು ಆ ಕುಟುಂಬಕ್ಕೆ ಆ ಜೀವನಕ್ಕೆ ಸಹಾಯ ಆಗುವಂತ ಒಂದು ಗ್ಯಾರಂಟಿ, ಬದುಕಿಗೆ ಗ್ಯಾರಂಟಿ, ಜೀವನಕ್ಕೆ ಗ್ಯಾರಂಟಿ ಕೊಡುವಂತ ಒಂದು ಯೋಜನೆಯನ್ನ ಇವತ್ತು ಗೋದಾನ ಮೂಲಕ ಕೊಟ್ಟಿದ್ದಾರೆ. ಭಗವಂತ ಅವರಿಬ್ಬರಿಗೂ ಕೂಡ ಒಳ್ಳೇದ್ ಮಾಡ್ಲಿ. ಇಂಥ ಯುವಕರು ಮತ್ತಷ್ಟು ಎಲ್ಲ ಗ್ರಾಮಗಳಲ್ಲಿ ಬಂದು ಮುಂದೆ ಪರರಿಗೆ ಉಪಯೋಗ, ಪರರ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಈ ರೀತಿಯ ಮಾನವತಾ ಲಕ್ಷಣಗಳನ್ನ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಯುವಕರು ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಅತೀವ ಸಂತೋಷ ಆಗಿದೆ. ಸರ್, ಜಿಲ್ಲೆಯಲ್ಲಿ ಇತ್ತೀಚೆಗೆ ಸಂಸ್ಕೃತಿಯಲ್ಲಿ ಗೋವನ್ನ ಬಹಳ ಪೂಜ್ಯ